Hello, my dear students. Welcome to Elegant Electronics. ಈ ದಿನ ಕೆ ಅವರು ಹೇಳ್ತಾ ಇದ್ದಾರೆ CET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಮೆಡಿಕಲ್ಲು ಆಮೇಲೆ ಮಾಡ್ತೀವಿ ಅಂತ. ಇದು ಯಾವಾಗ್ಲೂ ಇದು ಇದ್ದದ್ದೇ, ಯಾವಾಗಲೂ ಜೊತೆಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಕಂಬೈನ್ಡ್ ಕೌನ್ಸಿಲಿಂಗ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಅಂತ. ಆಮೇಲೆ ನೀಟ್ ಒಂದಷ್ಟು ಕಾಂಟ್ರವರ್ಸೀಸ್ ಆಗುತ್ತೆ. ಆಮೇಲೆ ಇಂಜಿನಿಯರಿಂಗ್ ಮಾಡ್ತಾರೆ. ಈಗ ಹೇಳ್ತಿದ್ದಾರೆ ಇಂಜಿನಿಯರಿಂಗು ನಾವು ಮಾಡ್ತೀವಿ. ಯಾವಾಗ ಜುಲೈ 2ನೇ ವಾರದಿಂದ ಇಂಜಿನಿಯರಿಂಗ್ ಸೀಟ್ಗಳ ಹಂಚಿಕೆ ಸದ್ಯವೇ CET ಕೌನ್ಸಿಲಿಂಗ್ ಅಂತ ನ್ಯೂಸ್ ಪೇಪರಲ್ಲಿ ಬಂದಿದೆ. ಯಾಕೆ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂದರೆ KE ಅವರು ಹೇಳಿದ್ದಾರೆ. ಅದಕ್ಕೆ ವೈದ್ಯಕೀಯ ಸೀಟುಗಳಿಗೆ ಕಾಯದೆ ಅಂತಿಮವಾಗಿ ಲಭಿಸುವ ಸೀಟುಗಳಿಗೆ ಜುಲೈ 2ನೇ ವಾರದಲ್ಲಿ ಕೌನ್ಸಿಲಿಂಗ್ ನಡೆಸಲು KE ನಿರ್ಧರಿಸಿದೆ. ಸರಿ, ಕೌನ್ಸಿಲಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಮೆಡಿಕಲ್ಗೆ ಹೋಗೋರು, ಡೆಂಟಲ್ಗೆ ಹೋಗೋರು, ಆಯುರ್ವೇದಕ್ಕೆ ಹೋಗೋರು ಎಲ್ಲರೂ CETಲಿ ಇಂಜಿನಿಯರಿಂಗ್ ಸೀಟ್ಸ್ ತಗೋತಾರೆ. ಇಲ್ಲಿ ಟಾಪ್ ಕಾಲೇಜಸ್ ಅಲ್ಲಿ ಟಾಪ್ ಕೋರ್ಸಸ್ ಎಲ್ಲ ಆಕ್ಯುಪೈ ಮಾಡ್ಕೋತಾರೆ. ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಗ್ಯಾರಂಟಿ ಇರೋದಿಲ್ಲ ಮೆಡಿಕಲ್ ಸಿಗುತ್ತಾ ಇಲ್ವಾ ಅಂತ. ಗ್ಯಾರಂಟಿ ಇರೋರು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೇನೋ ಖುಷಿ, ನನಗೆ RVಯಲ್ಲಿ BMS ಅಲ್ಲಿ, ರಾಮಾಯದಲ್ಲಿ, PS ಅಲ್ಲಿ ಇಂಥ ಕೋರ್ಸ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿಕ್ಕೆ. ಹಾಗಾದ್ರೂ ಅವರು ಒಂದೊಂದು ಸೀಟು ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಮಾಡಿದ್ರೆ ಉಪಯೋಗ ಇಲ್ಲ. ನೆಕ್ಸ್ಟ್ ನೀಟ್ ಕೌನ್ಸಿಲಿಂಗ್ ಮಾಡಿದಾಗ ಇಂಜಿನಿಯರಿಂಗ್ ಇಂದೆಲ್ಲ ಹೊರಗಡೆ ಹೋಗ್ತಾರೆ ಅವರು. ಮತ್ತೆ ಇನ್ನೊಂದ್ಸರಿ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಬೇರೆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಫಸ್ಟ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮಾಡಿದ್ರೆ, ಫಸ್ಟ್ ನೀಟ್ ಕೌನ್ಸಿಲಿಂಗ್ ಮಾಡಿಬಿಟ್ರೆ ಮೆಡಿಕಲ್ ಕೌನ್ಸಿಲಿಂಗು ಇರೋ ಸ್ಟೂಡೆಂಟ್ಸ್ ಎಲ್ಲ ಹೊರಟೋಗ್ತಾರೆ. ನೆಕ್ಸ್ಟ್ ನಿಮಗೆ ಒಳ್ಳೆ ಸೀಟ್ಗಳು ಸಿಗುವ ಸಾಧ್ಯತೆ ಇದೆ CET ಕೌನ್ಸಿಲಿಂಗ್ ಅಲ್ಲಿ. ಬಟ್ ಸೀಟ್ ಮ್ಯಾಟ್ರಿಕ್ಸು ಅದು ಇದು ಅಂತ ಎವ್ರಿ ಇಯರ್ ಇದೆಲ್ಲ ಇದ್ದದ್ದೇ. ಯಾಕೆಂದ್ರೆ ಭಾರತ ಒಂದು ದೊಡ್ಡ ದೇಶ. 22 ಲಕ್ಷ ಜನ ನೀಟ್ ಬರೆದಿದ್ರು. ಯಾವುದೋ ಒಂದು ಸ್ಟೇಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ವರ್ಷ ಪ್ರದೇಶಲ್ಲಿ ಲಾಸ್ಟ್ ಇಯರ್, ಕೇರಳದಲ್ಲಿ ಇನ್ನೊಂದು ಸ್ಟೇಟಲ್ಲಿ ಇನ್ನೊಂದು ದಿನ, ರಾಜಸ್ಥಾನಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಈ ಥರ ಕಾಂಟ್ರವರ್ಸೀಸ್ ಆಗ್ತಾ ಇರುತ್ತೆ. ಕೌನ್ಸಿಲಿಂಗ್ ಎಳಿತಾ ಇರುತ್ತೆ. ಸೊ ಕೌನ್ಸಿಲಿಂಗ್ ಅಂದರೆ ನೀವು ತಲೆಯಲ್ಲಿ ಇಟ್ಕೋಬೇಕು, ದಿಸ್ ಇಸ್ ಎ ಮ್ಯಾಟ್ರ್ ಆಫ್ 3 to 4 months. ನಿಮಗೆ ಸ್ಟ್ರೆಸ್ ಇರಲಿ, ಟೆನ್ಷನ್ ಇರಲಿ, ಇವೆಲ್ಲ ತಡ್ಕೊಳ್ಳೇಬೇಕು. ಸೊ ಅದು ತಡ್ಕೊಂಡ್ರೆ ನಿಮಗೆ ಯು ವಿಲ್ ಹ್ಯಾವ್ ಎ ಬೆಟರ್ ಕಾಲೇಜ್ ಆ್ಯಂಡ್ ಬೆಟರ್ ಕೋರ್ಸ್. ಸೊ KE ಅವರು ಹೇಳ್ತಿರೋದು ನಾವು CET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದಷ್ಟು ದಿನಗಳ ಹಿಂದೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ರು, ಅದನ್ನು ಕೇಳಿಸ್ಕೊಂಡಿದ್ದೀವಿ. ಈಗ ಇದನ್ನು ಕೇಳಿಸ್ಕೊಳ್ಳೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಕೆಲಸ ಏನಿದ್ರು ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್, ಬೆಸ್ಟ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳೋದಾಗಿರಬೇಕು. ಸೊ ಒಂದಷ್ಟು ನೀಟಾಗಿ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಹೋಮ್ವರ್ಕ್ ಮಾಡ್ಕೊಳ್ಳಿ. ಅಷ್ಟು ಮಾಡ್ಕೊಂಡ್ರೆ ಸಾಕು. ಉಳಿದಿದ್ದ ಈ ಅಫಿಷಿಯಲ್ ಪ್ರೊಸೀಜರ್ ಬಗ್ಗೆ ತುಂಬ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ನರ್ಸಿಂಗ್ ಹೊರತಾಗಿ ಉಳಿದೆಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KEಗೆ ಲಭ್ಯವಾಗಿದೆ. ಎಲ್ಲ ಸಿಕ್ಕಿದೆ. ಯಾವುದು ಎಕ್ಸೆಪ್ಟ್ ಮೆಡಿಕಲ್, ಡೆಂಟಲ್ ಅಂಡ್ ನರ್ಸಿಂಗ್ ಹೊರತಾಗಿ ಉಳಿದೆಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ KEಗೆ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ KE ಕೌನ್ಸಿಲಿಂಗ್ಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ವೈದ್ಯಕೀಯ ಸೀಟುಗಳನ್ನು ಬಿಟ್ಟು ಉಳಿದ ಸೀಟುಗಳನ್ನು ಹಂಚಿಕೆ ಮಾಡಲಿದೆ. ಆನಂತರ ವೈದ್ಯಕೀಯ ಕೋರ್ಸ್ ಸೀಟುಗಳ ಹಂಚಿಕೆಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನಡೆಸಲಿದೆ. ಸರಿ ಮಾಡಿ ಆಮೇಲೆ ನೋಡಿ ಏನೇನೇನೋ ಚಿತ್ರಾನ್ನ ಆಗ್ಬಿಡತ್ತೆ. ಇಲ್ಲಿರೋರು ಅಲ್ಲಿಗೆ, ಅಲ್ಲಿರೋರು ಇಲ್ಲಿಗೆ, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಏನು ಮಾಡಿದ್ರೂ ಸಾಲ್ವ್ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಮೆಡಿಕಲ್ ಕೌನ್ಸಿಲಿಂಗ್ ಮಾಡೋದೇ ಉತ್ತಮ ಅಂತ ಎಲ್ರಿಗೂ ಗೊತ್ತಿರೋದು. KEಗೆ ಸೀಟ್ ಮ್ಯಾಟ್ರಿಕ್ಸ್ ಸಲ್ಲಿಸಲು ಮೇ 27 ಕೊನೆ ದಿನವಾಗಿತ್ತು. ಈಗ ನಾವು ಜುಲೈಯಲ್ಲಿದ್ದೀವಿ, ಇವರು ಮೇ 27 ಅಂತ ಹೇಳ್ತಿದ್ದಾರೆ. ಸೀಟುಗಳನ್ನು ನೀಡುವಂತೆ KE ಹಲವಾರು ಬಾರಿ ವಿವಿಧ ಇಲಾಖೆಗಳಿಗೆ ಮನವಿ ಮಾಡಿದೆ. ಆದರೂ ರಾಜ್ಯದಲ್ಲಿರುವ ವೈದ್ಯಕೀಯ ಕಾಲೇಜುಗಳಿಗೆ NMC ಈವರೆಗೆ ಮಾನ್ಯತೆ ಬಾಕಿ ಉಳಿಸಿಕೊಂಡಿರುವ ಕಾರಣ ವೈದ್ಯಕೀಯ ಶಿಕ್ಷಣ ಇಲಾಖೆ KEಗೆ ಸೀಟು ನೀಡಲು ಸಾಧ್ಯವಾಗುತ್ತಿಲ್ಲ. ನೀವು ಒಂದ್ಸರಿ NMC ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ. ಇನ್ನು 24-25 ಅಕಾಡೆಮಿಕ್ ಇಯರ್ ಮಾತ್ರ ಇದೆ. 25-26ಗೆ ಯಾವ ಕಾಲೇಜಲ್ಲಿ ಇಂಟೇಕ್ ಜಾಸ್ತಿ ಮಾಡ್ತಿದ್ದಾರೆ, ಇಲ್ಲ ಯಾವುದು ಹೊಸ ಕಾಲೇಜ್ ಬರ್ತಾ ಇದೆ, ಇಲ್ಲ ಯಾವ ಕಾಲೇಜುಗಳಿಗೆ ಪ್ರಾಬ್ಲಮ್ ಆಗಿದೆ, ಯಾವ ಕಾಲೇಜಿಗೆ ರಿನ್ಯೂವಲ್ ಕೊಡ್ತಾ ಇದ್ದಾರೆ, ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇದು KEದು ಪ್ರಾಬ್ಲಮ್ ಅಲ್ಲ, ಕರ್ನಾಟಕ ಸರ್ಕಾರದ ಪ್ರಾಬ್ಲಮ್ ಅಲ್ಲ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್. ಸೊ ಅವ್ರು ಏನು ಮಾಡ್ತಿಲ್ಲ, ಹಾಗಾಗಿ ಮುಂದೆ ಹೋಗ್ತಾ ಇದೆ. ಸೊ ಒಂದು ಆರ್ಗನೈಸೇಷನ್ ಈ ಥರ ತೊಂದರೆ ಆಗಿರೋದಕ್ಕೆ ಎಷ್ಟೊಂದು ರಾಜ್ಯಗಳಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ವಾರ ನೋಡಿ, ಇನ್ನೂ KEಯವರು ವೆಯ್ಟ್ ಮಾಡ್ತಾರೆ. ಯಾಕೆಂದರೆ ಅವ್ರಿಗೂ ಗೊತ್ತು ಏನು ಪ್ರಾಬ್ಲಮ್ ಆಗುತ್ತೆ ಫಸ್ಟು CET ಕೌನ್ಸಿಲಿಂಗ್ ಮಾಡಿದ್ರೆ ಅಂತ. ಈ ಹಿನ್ನೆಲೆಯಲ್ಲಿ ಇನ್ನೂ ಒಂದು ವಾರ ನೋಡಿ, ಜುಲೈ 2ನೇ ವಾರ ಅಂತಿಮ ಕೌನ್ಸಿಲಿಂಗ್ ಆರಂಭಿಸಲು KE ನಿರ್ಧರಿಸಿದೆ. ನೀವು ಯಾರಾದರೂ ಲಾಸ್ಟ್ ಇಯರ್ CET ಏನಾದ್ರೂ ಫಾಲೋ ಮಾಡಿದ್ರೆ CET ಕೌನ್ಸಿಲಿಂಗ್ ಮಾರ್ಕ್ 1, ಮಾರ್ಕ್ 2 ಅಂತ ಕೊಡ್ತಾನೇ ಹೋದ್ರು. ಯಾಕಂದ್ರೆ ಮೊದಲೆಲ್ಲ ಒಂದೇ ಒಂದು ಮಾರ್ಕ್ ಇರ್ತಿತ್ತು. ಯಾಕಂದ್ರೆ ಲಾಸ್ಟ್ ಟೈಮು ಈ ಥರ ಸುಮ್ಮನೆ ಪೋಸ್ಟ್ಪೋನ್ ಮಾಡಬೇಕಿತ್ತು, ಎಳಿಬೇಕಿತ್ತು. ಹಾಗಾಗಿ ಮಾರ್ಕ್ 1, ಮಾರ್ಕ್ 2 ಅಂತೆಲ್ಲ ಪಾಪ ಇಂಜಿನಿಯರಿಂಗ್ ಅವ್ರಿಗೆ ಆಟ ಆಡಿಸ್ತಿದ್ರು. ಸೊ ಈ ಸರಿನೂ ಅದೇ ಆಗುತ್ತೆ. ಇಂಜಿನಿಯರಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ
ಮಾರ್ಕ್ 1 ಅಂತಾರೆ, ಅದನ್ನು ಒಂದು 15 ದಿನ ಆಟ ಆಡ್ತಾರೆ. ಮಾರ್ಕ್ 2 ಅಂತಾರೆ, ಅದು ಒಂದು 15 ದಿನ ಆಟ ಆಡ್ತಾರೆ. ನೆಕ್ಸ್ಟ್ ದೇ ವಿಲ್ ಕೀಪ್ ಆನ್ ಪೋಸ್ಟ್ಪೋನಿಂಗ್. ಈ ದಿನ ಲಾಸ್ಟ್ ಡೇಟು, ಆಪ್ಷನ್ ಎಂಟ್ರಿ ಮಾಡಿ, ಕರೆಕ್ಷನ್ಸ್ ಮಾಡಿ, ವಿಂಡೋ ಓಪನ್ ಮಾಡಿದ್ದೀವಿ, ಈ ವಿಂಡೋ ಓಪನ್ ಮಾಡಿದ್ದೀವಿ ಅಂತ ಕೊನೆಯಲ್ಲಿ ಫಸ್ಟ್ ನೀಟೇ ಮಾಡ್ತಾರೆ, ಇಲ್ಲಾಂದರೆ ನೀಟ್ ಆ್ಯಂಡ್ CET ಜೊತೆಯಲ್ಲೇ ಮಾಡ್ತಾರೆ. CET ಪರೀಕ್ಷೆ ಫಲಿತಾಂಶ ಮೇ 24ರಂದು ಪ್ರಕಟವಾಗಿದ್ದು 2.75 ಲ್ಯಾಕ್ ವಿದ್ಯಾರ್ಥಿಗಳು ಅರ್ಹತೆ ಪಡೆದುಕೊಂಡಿದ್ದಾರೆ. ಸೊ 2,75,000 ಜನ ಎಲಿಜಿಬಿಲಿಟಿ ತಗೊಂಡಿದ್ದಾರೆ. CETಯಲ್ಲಿ ಸೀಟ್ಸು ಇದೆ. ಒಂದಷ್ಟು ಜನ ಹುಡುಗರಿಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಇಷ್ಟ ಇದ್ದು ಅವರಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಅಲ್ಲಿ ಸೀಟ್ ತೊಗೊಂಡು ಅಡ್ಮಿಟ್ ಆಗಿರ್ತಾರೆ. ಹಾಗಾಗಿ ಲಾಸ್ಟ್ ರ್ಯಾಂಕ್ 2,75,000 ಬಂದರೂ ಅವ್ರಿಗೂ ಸೀಟ್ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಎಲ್ಲಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಜೂನ್ 14ರಂದು ನೀಟ್ ಫಲಿತಾಂಶ ಕೂಡ ಪ್ರಕಟವಾಗಿದೆ. ಆದರೂ ಇನ್ನೂ ಕೌನ್ಸಿಲಿಂಗ್ ಆರಂಭವಾಗಿಲ್ಲ. ಇದು ಯಾವಾಗಲೂ ಇದೇ ಥರ ಬರುತ್ತೆ. ನ್ಯೂಸ್ ಪೇಪರ್ ಅವರಿಗೆ ಇದೊಂದು ಆರ್ಟಿಕಲ್ಲು, ಬಟ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇದೊಂದು ಟೆನ್ಷನ್ನು, ಸ್ಟ್ರೆಸ್ ಅಷ್ಟೇ. NMC ಈವರೆಗೆ ಶೈಕ್ಷಣಿಕ ವೇಳಾಪಟ್ಟಿ ಬಿಡುಗಡೆ ಮಾಡಿಲ್ಲ. ಲಭ್ಯವಿರುವ ಸೀಟುಗಳ ಪರಿಶೀಲನೆ ಮಾಡಲಾಗುತ್ತಿದೆ. ಒಮ್ಮೆ ವೇಳಾಪಟ್ಟಿ ಪ್ರಕಟವಾದ ತಕ್ಷಣ ನಾವು KEಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡುತ್ತೇವೆ ಅಂತ ಮೊಹಮ್ಮದ್ ಮೊಹಸಿನ್, ಪ್ರಧಾನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. NMC ಅವರು ಇವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಡ್ತಿಲ್ಲ, ಅವರು KEಗೆ ಕೊಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಎಲ್ಲ ಹೆಲ್ಡಪ್ ಆಗಿದೆ. ಮೆಡಿಕಲ್ ಸೀಟಿಗೆ ಪ್ರತ್ಯೇಕ ಕೌನ್ಸೆಲಿಂಗ್. ಸೊ ಇದೇನೋ ಬೋರ್ಡ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ, ಬಟ್ ಪ್ರತ್ಯೇಕ ಕೌನ್ಸೆಲಿಂಗು ಲೇಟಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ರಾಜ್ಯದಲ್ಲಿ ವೈದ್ಯಕೀಯ ಸೀಟುಗಳನ್ನು ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ 30%ರಷ್ಟಿದೆ. ಇವರಿಗಾಗಿ ಉಳಿದ 70% ವಿದ್ಯಾರ್ಥಿಗಳನ್ನು ಕಾಯಿಸುವುದರಲ್ಲಿ ಅರ್ಥವಿಲ್ಲ. ನೀಟ್ ಮತ್ತು CET ಫಲಿತಾಂಶ ಪ್ರಕಟವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವ ಅಂಕಗಳು ಮತ್ತು ಕಳೆದ ವರ್ಷದ ಕಟ್ ಆಫ್ ಅಂಕಗಳ ಆಧಾರದ ಮೇಲೆ ಎಲ್ಲಿ ಸೀಟು ಸಿಗಲಿದೆ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಖಾತ್ರಿ ಇದೆ. ಎಲ್ಲ ಖಾತ್ರಿ ಇದೆ, ಎಲ್ಲಿ ಸಿಗ್ಬೋದು ಏನು ಅಂತೆಲ್ಲ. ಬಟ್ ಕೌನ್ಸೆಲಿಂಗು ಮಾಡಬೇಕಾಗತ್ತೆ. ಫಸ್ಟು ಮೆಡಿಕಲ್ ಮಾಡಲಿಲ್ಲ ಅಂದರೆ ಆ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲರೂ ಬಂದು ಇಂಜಿನಿಯರಿಂಗ್ ಸೀಟ್ಸು ಇಟ್ಕೋತಾರೆ ಎಲ್ಲ ಟಾಪ್ ಕಾಲೇಜಲ್ಲಿ. CETಯಲ್ಲಿ ಪರೀಕ್ಷೆ ಬರೆದವರು 3.30 ಲ್ಯಾಕ್, ಅರ್ಹತೆ ಪಡೆದವರು 2.75 ಲ್ಯಾಕ್ಸ್. ಪರೀಕ್ಷೆ ನಡೆದಿದ್ದು ಏಪ್ರಿಲ್ 16-17, ಫಲಿತಾಂಶ ಪ್ರಕಟವಾಗಿದ್ದು ಮೇ 24. KEಗೆ ಲಭಿಸಿರುವ ಸೀಟುಗಳು: ಇಂಜಿನಿಯರಿಂಗಲ್ಲಿ 64,047 ಸೀಟುಗಳು, ಟೋಟಲ್ 215 ಕಾಲೇಜುಗಳಿಂದ ಅಲಾಟ್ ಮಾಡ್ತಾರೆ. ಫಾರ್ಮಾ ಸೈನ್ಸಸಲ್ಲಿ 3,350 ಸೀಟ್ ಇದೆ, 47 ಕಾಲೇಜ್ ಇದೆ. ಫಿಸಿಯೋಥೆರಪಿ 119 ಕಾಲೇಜ್ ಇದೆ, 1,241 ಸೀಟ್ ಇದೆ. ಡಿಪ್ಲೊಮೊ CET ಈಗೆಲ್ಲ ನಡೀತಿದೆ, ಅದು 223 ಕಾಲೇಜುಗಳು, 12,331 ಸೀಟ್ ಇದೆ. ವೈದ್ಯಕೀಯ, ದಂತವೈದ್ಯಕೀಯ, ನರ್ಸಿಂಗ್ ಸೀಟುಗಳು ಬರುವುದು ಮಾತ್ರ ಬಾಕಿ ಇದೆ. ಅದೇ ಬರಬೇಕಾಗಿರೋದು, ಅದೇ ಇಂಪಾರ್ಟೆಂಟು. ಬಾಕಿ ಇರುವ ಸೀಟುಗಳನ್ನು ಬಿಟ್ಟು ಉಳಿದ ಸೀಟುಗಳಿಗೆ ಮುಂದಿನ ವಾರದ ಅಂತಿಮದಲ್ಲಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಸೀಟು ಬಂದ ಬಳಿಕ ಇವುಗಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನಡೆಸುತ್ತೇವೆ ಎಂದು ಕಾರ್ಯನಿರ್ವಾಹಕ ನಿರ್ದೇಶಕರಾದ H. ಪ್ರಸನ್ನ, KE ಅವರು ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿದ್ದು, ನೀಟ್ ರಾಜ್ಯದ ಅಭ್ಯರ್ಥಿಗಳ ರ್ಯಾಂಕ್ ಪ್ರಕಟ. ಪ್ರಸಕ್ತ ಸಾಲಿನ UG ನೀಟ್ ಅರ್ಜಿಯಲ್ಲಿ ಕರ್ನಾಟಕ ಎಂದು ನಮೂದಿಸಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಹತೆ ಪಡೆದ 87,909 ಅಭ್ಯರ್ಥಿಗಳ ನೀಟ್ ರ್ಯಾಂಕ್ ಮತ್ತು ಪಡೆದ ಅಂಕಗಳ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜಾಲತಾಣದಲ್ಲಿ ಪ್ರಕಟಿಸಿದೆ. ಅತಿ ಹೆಚ್ಚು ಅಂದರೆ 670 ಅಂಕ ಪಡೆದ ಅಭ್ಯರ್ಥಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ. ಮೊದಲೆಲ್ಲ 720ಕ್ಕೆ 720 ತುಂಬ ಜನ ಬರ್ತಿದ್ರು. ಈಗ ಕರ್ನಾಟಕದಲ್ಲಿ ಟಾಪರ್ ಅಂದರೆ 670. 113 ಅಂಕ ಪಡೆದ ಅಭ್ಯರ್ಥಿ ಕೊನೆಯಲ್ಲಿ ಇದ್ದು ಅವರು ಕೂಡ ಅರ್ಹತೆ ಪಡೆದಿದ್ದಾರೆ ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ತಿಳಿಸಿದ್ದಾರೆ. ಇನ್ನು ಇವರು ನೀಟ್ ಅವರು ಇನ್ನೂ ರಿಜಿಸ್ಟರ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಹೋಗಿರೋರೆಲ್ಲ ನೀಟ್ ರೋಲ್ ನಂಬರ್ ನಮೂದಿಸಿ ನೀಟ್ ಕೌನ್ಸಿಲಿಂಗ್ಗೆ ನೋಂದಣಿ ಮಾಡಿಕೊಳ್ಳಲು ಶೀಘ್ರ ಲಿಂಕ್ ಬಿಡುಗಡೆ ಮಾಡಲಾಗುವುದು. ಈ ಶೀಘ್ರ ಅಂತ ಬರ್ತಾನೆ ಇದೆ. ಇದು ಎಷ್ಟು ಶೀಘ್ರ ಆಗುತ್ತೋ ಗೊತ್ತಿಲ್ಲ. ಆ ಲಿಂಕ್ ರಿಲೀಸ್ ಮಾಡಿ, ಲಾಸ್ಟ್ ಡೇಟ್ ಹೇಳಿ, ಅದಾದ್ಮೇಲೆ 1-2 ದಿನ ಎಕ್ಸ್ಟೆಂಡ್ ಮಾಡಿ, ಇದೇ 1 ವಾರ 10 ದಿನ ನಡೆಯುತ್ತೆ. ನೀಟ್ನಲ್ಲಿ ಅರ್ಹತೆ ಪಡೆದು ಇದುವರೆಗೂ ಅರ್ಜಿಯನ್ನೇ ಸಲ್ಲಿಸದಿರುವವರಿಗೂ ನೋಂದಣಿಗೆ ಅವಕಾಶ ನೀಡಲಾಗುವುದು ಎಂದಿದ್ದಾರೆ. ನೀಟ್ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಇನ್ನೊಂದು 10 ದಿನ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ನ್ಯೂಸ್ ಫಾರ್ ಯು. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್.